ಗಾಯ್ಸ್ ಸೆಕೆಂಡ್ ರೌಂಡ್ ಟೆಸ್ಟಿಂಗ್ ಬರಿ ಮೆರಿಟ್ ಮೆರಿಟ್ ಅಲ್ಲಿ ಬಂದವರಮ್ಮ. ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೆಯಿಂದ. ಬನ್ನಿ, ಈಗ ಟೈಮ್ ಬಂದ್ಬಿಟ್ಟು 1:30 ಆಯಿತು. ಊಟ ಮಾಡಿಲ್ಲ, ಊಟ ಮಾಡಿ ಸ್ವಲ್ಪ ಏನೋ ಬಜಾರ್ಗೆ ಹೋಗಿ ಐಟಮ್ಸ್ ತೊಗೊಂಬರ್ಬೇಕಂತೆ. ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಬರ್ಬೇಕು. ಊಟ ಮಾಡಿ ಹೋಗೋಣ. ಸೊ ಗೈಸ್, ಫೈನಲಿ ಊಟ ಎಲ್ಲ ಮುಗೀತು. ಈಗ ಹೋಗ್ತಾ ಇದ್ದೆ ಮಾರ್ಕೆಟ್ಗೆ. ನಮ್ಮ ಅಣ್ಣಂಗೆ ಟಿಫಿನ್ ತೊಗೊಂಬರ್ಬೇಕಂತ ಟಿಫಿನು, ಅದಕ್ಕೆ ಹೋಗ್ತಾ ಇದ್ದೀನಿ ತೊಗೊಂಡು. ಅವ್ರಲ್ಲೇಮೆ ಮಂಗಾರಿ ಟಾಟಾ ಟಾಟಾ ಚೆನ್ನಾಗುಂಡಿ ಹೋಗಿ ಬರ್ತೀನಿ. ಟಿಫಿನ್ ಬ್ಯಾಗ್ ಹೀಗೆ ಹೋಗಿ ನಮ್ಮ ಅಣ್ಣನ ಟಿಫಿನ್ ಬ್ಯಾಗ್ ಕೊಟ್ಟು ಅಲ್ಲಿ ಹೋಗಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಯಾವುದು ಲೀವ್ಸ್, ಇದು ಯಾವುದು ಪಲ್ಯಗಳು ತೊಗೊಂಬರೋಣ. ಏನು ಹೇಳ್ಬೇಕು ಗೊತ್ತಾಗ್ತಾರೆ, ಅದು ತರಕಾರಿ ತೊಗೊಂಬರೋಣ. ಸೊ ಗೈಸ್, ಫೈನಲಿ ಎಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಬನ್ನಿ ಹೋಗೋಣ. ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ಲು ಗಿಜಿ ಆಯಿತು. ಅದಕ್ಕೆ ತೊಗೊಂಡಿದ್ದೀನಿ. ಹೋಗೋಣ ಮನೆಗೆ. ಗೈಸ್, ನಾನು ವ್ಲಾಗ್ ಮಾಡ್ಬೇಕು ಅನ್ಕೋತೀನಿ. ಜನ ಇದ್ದಲ್ಲಿ ಒಂಥರ ವಾಕೌಟ್ ಫೀಲಿಂಗ್ ಬಂದ್ಬಿಡುತ್ತೆ ಗೈಸ್. ಅದಕ್ಕೆ ಸ್ವಲ್ಪ ಹೆದರ್ಕೋತೀನಿ. ನೋಡೋಣ, ಸ್ವಲ್ಪ ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ಬೋದೇನೋ ನೋಡೋಣ. ಎಲ್ಲ ಮಾರ್ಕೆಟ್ಗೆ ಹೋಗಿ ಎಲ್ಲ ಐಟಮ್ಸ್ ತೊಗೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಒಂದಿಷ್ಟು ಐಟಮ್ಸ್ ಮಿಸ್ ಆಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಇಲ್ಲವೇ ಇಲ್ಲ ಅಲ್ಲಿ ಮಾರ್ಕೆಟಲ್ಲಿ. ಅದಕ್ಕೆ ಅಷ್ಟೇ ಇದ್ದಿದ್ದಷ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ಗೈಸ್, ಫೈನಲಿ ತೊಗೊಂಡು ಮನೆಗೆ ಬಂದಿದ್ದೀನಿ. ಹೇಗಪ್ಪ ಹೊರಗಡೆ ಬಿಸಿಲು ಗೈಸ್, ಲಿಟ್ರಲಿ ಹೆಂಗಿತ್ತು ಅಂದರೆ, I feel like I was sitting in the oven in that time. ಅಯ್ಯಪ್ಪ, ಬಿಸಿಲು ಮಾತ್ರ ಹೆವಿ ಇದೆ. ಫೈನಲಿ ತೊಗೊಂಡಿದ್ದೀನಿ. ಆಗಲೇ ನಮ್ಮಮ್ಮ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಯಾರ್ದೋ ಬೇರೆಯವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಆಲ್ಮೋಸ್ಟ್ ನಮ್ಮ ಅಜ್ಜಿ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ನೋಡೋಣ, ಬಂದಿದ್ದಾರೆ ನೋಡಿ. ನಮ್ಮ ಬಂದಿದ್ದಾರೆ ಅಜ್ಜಿ ಅಲ್ಲಿ ನೋಡಿ. ಹಾಂ, ಇಲ್ಲ ಹಾಂ ಬಂಗಾರಿ ಯಾವಾಗ ಬಂದ್ರಿ ಬೈ? ಯಾವಾಗ ಬಂದಿ? ಹಾಂ, ಅಯ್ಯಪ್ಪ ಬಿಸಿಲು ಇಂಥ ಬಿಸಿಲೈತಿ ಹೊರಗೆ. ಫೈನಲಿ ಆಗಲೇ ಮಾರ್ಕೆಟ್ಗೆಲ್ಲ ಹೋಗಿ ಐಟಮ್ಸ್ ಎಲ್ಲ ತೊಗೊಂಬಂದು ಫುಲ್ಲು ಸುಸ್ತಾಗಿತ್ತು. ಆಮೇಲೆ ಊಟ ಎಲ್ಲ ಮಾಡಿದ್ವಿ. ಮಾಡಿ ಆರಾಮಾಗಿ ಊಟ ಮಾಡಿ ನಿದ್ದೆ ಬಂದ್ಬಿಡ್ತು ಗೈಸ್. 4 ಗಂಟೆಗೆ ಮಲ್ಕೊಂಡ್ರೆ ಹೇಳ್ತೀನಿ ನಾನು 7 ಗಂಟೆಗೆ ಎದ್ದಿದ್ದೀನಿ. 3 ಗಂಟೆ ನಿದ್ದೆ ಮಾಡಿ ಆರಾಮಾಗಿ ಫ್ರೆಶ್ ಅಪ್ ಆಗಿ ಈಗ ಮನೆಗೆ ಕೂತಿದ್ದೀನಿ ಟಿ ವಿ ನೋಡ್ತಾ. ಬನ್ನಿ
ಏನಾಗುತ್ತೆ ಮುಂದೆ. ಗೈಸ್ ಇವತ್ತು ನಮ್ಮ ಮನೇಲಿ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ, ಬನ್ನಿ. ಏನಿದು? ಟೊಮೊಟೊ ದೋಸೆ ಅಂತ ಸ್ನ್ಯಾಕ್ಸ್ ಏನೋ ಮಾಡ್ತಾ ಇದ್ದಾರೆ. ಹಾಕಿ ಏನೇನು ಹಾಕಿ ಅದ್ರಾಗ? ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ಈರುಳ್ಳಿ, ಕೊತ್ತಂಬರಿ. ಬಿತ್ತು ಗ್ಯಾಸ್ ಜಾಸ್ತಿ ದಪ್ಪ ಹಾಕ್ಬೇಡ. ಫಸ್ಟ್ ಟೈಮ್ ಗೈಸ್ ಅದು ಯಾವುದೋ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿ ಮಾಡ್ತಾ ಇದ್ದಾರೆ. ಬರೀ ನೋಡೋಣ ಏನಾಗುತ್ತೆ ಟೇಸ್ಟ್ ನೋಡಿ ರಿವ್ಯೂ ಹೇಳ್ತೀನಿ ಗೈಸ್. ಗೊತ್ತಿತ್ತು ಗೈಸ್ ನನಗೆ. ಯೂಟ್ಯೂಬ್ ಚಾನಲ್ ಇದೆ ನನಗೆ ಗೊತ್ತು. ಅದು ಅವ್ರು ಸುಮ್ಮನೆ ಏನೇನೋ ಬೇರೆ ಯಾಕೆ ಮಾಡಿರ್ತಾರೆ, ಸುಮ್ಮನೆ ರೆಸಿಪಿ ಮಾತ್ರ ಬೇರೆ ಹೇಳ್ತಾರೆ ಅವ್ರು. ಟ್ರೈ ಮಾಡ್ತೀನಿ ಸರಿ. ಈಗ ಸೋಡಾ ಪುಡಿ ಹಾಕಿ ನೋಡು. ಎಲ್ಲ ಅದು ಯೂಟ್ಯೂಬ್ ಚಾನಲ್ ಹಣೆ ಬರೋಣ ಅಷ್ಟು. ನೋಡೋಣ ಇನ್ನೊಂದ್ಸತಿ ಏನೋ ಟ್ರೈ ಮಾಡ್ತಾರಂತೆ. ಅದು ಉತ್ತಪ್ಪ ಮಾಡ್ತೀವಲ್ಲ ನಾವು, ಹಂಗೆ ಮಾಡಕ್ಕೆ ಟ್ರೈ ಮಾಡಿ. ಇನ್ನೊಂದ್ಸತಿ ರವಾ ಹಾಕಿದ್ರೆ ಒಂದು 5 ನಿಮಿಷ ಬಿಡು. ರವಾ ಅಲ್ಲ, ಅವರು ಹೇಳ್ಬೇಕಾದ್ರೆ ನಾನು ದಪ್ಪಗೆ ಹಾಕಿ. ಅದನ್ನ ಏನಿಲ್ಲ, ನಾವು ಒಂದ್ಸತಿ ಹಾಕಿದ್ ಕರೆಕ್ಟ್ ಆಗಿತ್ತು. ಅದು ಪೂರ ದಪ್ಪ ಹಾಕ್ಬಿಟ್ಟೆ. ನಾನು ಗ್ಲಾಸಿಲ್ಲ ಹಾಕಿ ಗಾಯ್ಸ್, ಸೆಕೆಂಡ್ ರೌಂಡ್ ಟೆಸ್ಟಿಂಗ್ ಇನ್ನೂ ಬಂದಿಲ್ಲ, ಇನ್ನೂ ಆಗಲ್ಲ. ಅದ್ರ ಮ್ಯಾಗ ಏನಾರ ಮುಚ್ಚಬೇಕು. ಅದು ಇದಾಗಬೇಕು. ಏನೋ ಅಂತೀರಿ ಅದಾಗಿಲ್ಲ. ಈ ಕಡೆ ನೋಡ ಅಯ್ಯೋ ಹಳ್ಳ ಬರಲ್ಲ. ಇಡು ಅಷ್ಟೇ ಇಡು, ಅದಷ್ಟೇ ಇಡು. Yes. I believe I can fly. Buena huevo. Jesus. Yes. ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ಅಲ್ಲಿ ಇಡು, ಹಂಗೆ YouTube ಇಡು, video. ಆಮೇಲೆ ತೆಗಿನಂತದು. ಅಲ್ಲ, ಕಡೆ ಕಟ್ಟುತ್ತೆ, ಆಮೇಲೆ ಬರ್ತದೆ. ಯೂಟ್ಯೂಬ್ ವಿಡಿಯೋ ನೋಡಿ ಈ ಥರ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಸ್ವಲ್ಪ ಏನೇನು ಜನಕ್ಕೆ ಮಾಡ್ಬೇಕಾ ಬೇಡ ಅಂತ ಹೇಳ್ರಿ. ಒಂದು ಕರೆಕ್ಟ್ ಆಗ್ತದೆ, ಒಂದು ಕರೆಕ್ಟ್ ಆಗಲ್ಲ ಅಷ್ಟೇ. ಎಲ್ಲನೂ ಹೇಳಕ್ಕಾಗಲ್ಲ. ನೋಡಿ ಬರ್ತಾನೆ ಇಲ್ಲ, ಅದು ಆಸಿದಲ್ಲ ಕ್ಯಾನ್ಸಲ್. ಇಷ್ಟೆಲ್ಲ ಹಾಳಾಯ್ತು. ನೀ ಅದು ಉತ್ತಪ್ಪ ಮಾಡ್ತೀವಲ್ಲ, ನೀ ಹಂಗೆ ಮಾಡು. ಈಗಿನ ರವಾ ಹಾಕದ್ರಾಗ ರವಾ ಜಾಸ್ತಿ ಆಗ್ತೀವಿ ಅದ್ರಾಗ. ಸ್ವಲ್ಪ ನೆನೆಯಲ್ಲಿ ಬೆಳಗ್ಗೆ ನೋಡೋಣ. ಅಯ್ಯೋ ಎಷ್ಟು ಒಳಕ್ ಮಾಡಿ ಇದು ಹಾಳಾಗೈತದ. ಅದಕ್ಕೆ ಮಾಡಬಾರ್ದು ಅಷ್ಟು. ಮಮ್ಮಿ ಉತ್ತಪ್ಪ ಮಾಡ್ತಿಯಲ್ಲ ಹಂಗೆ ಮಾಡಿ. ಇನ್ನೊಂದು ಸ್ವಲ್ಪ ಅದೇ ನೆನಿಬೇಕದೇ. ಅದೇ ಇನ್ನ ರವಾ ಬೆಳಗ್ಗೆ ನಾಷ್ಟಕ್ಕೆ ಬರ್ತೈತಿ. ಅದನ್ನೇ ಈಗ ರಾತ್ರಿ ಎಲ್ಲ ನೆನೆ ಇಟ್ರೆ ಎಲ್ಲ ಹಾಳಾಡಿತು. ಕೆಲಸ ಸರಿ ಆಗಿ ಗೈಸ್ ಹೇಳ್ಬೇಕು ಅಂದರೆ ಟೇಸ್ಟು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಚೆನ್ನಾಗಿದೆ, ಆದರೆ ಬರ್ತಾ ಇಲ್ಲ ಅದು ಅಷ್ಟೇ. ನೋಡ್ಬೇಕು, ನಾನು ಇವಾಗ ಮಾಡಿದ್ದೀನಿ. ಇದರಲ್ಲಿ ರವೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ. ನೋಡೋಣ, ನಮ್ದು ಏನಾದ್ರು ಪ್ಲಾನ್ ವರ್ಕೌಟ್ ಆದರೆ ಬರುತ್ತೆ. ಚೆನ್ನಾಗಿದೆ ಗೈಸ್, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ನೋಡೋಣ ಗೈಸ್, ಅದು ಆಗಲೇ ಮಾಡ್ತಾ ಇದ್ವಲ್ಲ ಒಂದು ರೆಸಿಪಿ, ಅದೇನೋ ಟೊಮೆಟೊ ಅದೇನೋ ಮಾಡಿದ್ರು ಯೂಟ್ಯೂಬಲ್ಲಿ ನೋಡಿಕೊಂಡು. ನಾನು ಮಾಡೋಕ್ಕೆ ಟ್ರೈ ಮಾಡಿದೆ, ಆಲ್ಮೋಸ್ಟ್ ಬರಲಿಲ್ಲ. ಒಂದು ಹಾಕಿ ನೋಡಿದೆ, ಒಂದು ದೋಸೆ ಥರ ಬರಲಿಲ್ಲ ಅದು. ಅದಕ್ಕೆ ಈಗ ಸ್ವಲ್ಪ ಇರಲಿ, ನೆನೆ ಇಡೋಣ, ನಾಳೆ ನೋಡೋಣ ಅಂತ ಇಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ.
ಗೈಸ್ ಇನ್ನೊಂದು ವಿಷಯ ಏನು ಅಂದರೆ ನಾಳೆ ಬಾಸ್ದು ಏನದು ನಮ್ಮ ಅಣ್ಣವರ ಮೂವಿ ಟಾಕ್ಸಿಕ್ದು ಟಿಕೆಟ್ ಬುಕ್ಕಿಂಗ್ ಓಪನ್ ಆಗ್ತಾಯಿದೆ ಐ ಆಮ್ ಸೋ ಎಕ್ಸೈಟೆಡ್. ಟಿಕೆಟ್ ಬುಕ್ಕಿಂಗೋಸ್ಕರ ಕಾಯ್ತಾ ಇದ್ದೀನಿ ನಾನಂತರೂ. ನೋಡಬೇಕು, ಬುಕ್ ಮಾಡೋದೆ. ಬಂಗಾರಿಗೆ ಬಿಟ್ಟು ಕುಂತ್ಬಿಡಿ ನೀ. ಇಲ್ಲ ಟಿಕೆಟ್ ಬುಕ್ಕಿಂಗ್ ಬಿಡೋದೇ ತಡ. ನೋಡಿ ಹೆಂಗೆ ಬುಕ್ ಮಾಡ್ತೀನಿ ಅಂತ. ಸೊ ಗೈಸ್ ನಿನ್ನೆ ವ್ಲಾಗ್ ಮಾಡ್ತಾ ಮಲ್ಕೊಂಡ್ಬಿಟ್ಟೆ. ಹೋಗಿ ಊಟ ಆಯಿತು ಎಲ್ಲ ಮಲ್ಕೊಂಡ್ಬಿಟ್ಟೆ. ಇಲ್ಲಿ ಯಾರು ತಗೊಂಡಿಲ್ಲ. ಸೊ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಬಾಯ್ ಬಾಯ್.